ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಪಟ್ಟಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಾಂ ಸಲಾಂ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಾರ ದಾರಿದೀಪ ಕಾರ್ಯಕ್ರಮ ಜರುಗುವುದೆಂದು ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಅವರು ಹೇಳಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್, ಪಟ್ಟಣದ ಐರನ್ ಫಿಸ್ಟ್ ಎಜುಕೇಷನ್ ಅಸೋಸಿಯೇಷನ್ ಅಡಿಯಲ್ಲಿ ಒಳಪಡುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇದೇ ದಿನಾಂಕ 7/2/2025 ಶುಕ್ರವಾರದಂದು ಸಾಯಂಕಾಲ 5 ಗಂಟೆಗೆ ಪರಮ ಪೂಜ್ಯ ಶ್ರೀ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೊಲ್ಹಾರ, ಪರಮ ಪೂಜ್ಯ ಶ್ರೀ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ ಮಠ ಕೊಲ್ಹಾರ, ಶ್ರೀ ಅಲ್ಹಾಜ್ ಭಕ್ತಿಯಾರ್ ಖಾನ್ ಪಠಾಣ್ ಖಾನ್ ಖಾಯೆ ಗಫಾರಿಯಾ ಕೊಲ್ಹಾರ, ಪರಮ ಪೂಜ್ಯ ಶ್ರೀ ಸಿದ್ದಪ್ಪ ಪೂಜಾರಿ ಹಳ್ಳದಗೆಣ್ಣೂರು ಇವರುಗಳ ಸಾನ್ನಿಧ್ಯದಲ್ಲಿ ಸಂಸ್ಥೆಯ 7ನೇ ವರ್ಷದ ಕಲಾಂ ಸಲಾಂ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಸಾರ ದಾರಿದೀಪ ಎಂಬ ಕಾರ್ಯಕ್ರಮವು ಜರುಗುವುದು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜವಳಿ, ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಬಾಡ್ಗಂಡಿ, ಮುಖ್ಯ ಅತಿಥಿಗಳಾಗಿ ಪ್ರೊಬಿ ಕೆ ತುಳಸಿಮಾಲಾ ಕುಲಪತಿಗಳು, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಎಸ್ಆರ್ ಮೇಲ್ನಾಡ್ ಸೇರಿದಂತೆ ಇನ್ನೂ ಹಲವು ಗಣ್ಯ ಮಾನ್ಯರು, ಪಾಲಕ, ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಯ್ಯೂಬ್ ಪಠಾಣ್, ನಜೀರ್ ಅಹಮದ್ ಖಾಜಿ, ಡಾಕ್ಟರ್ ಇಕ್ಬಾಲ್ ಪಟೇಲ್, ಶ್ರೀಮತಿ ಕೆಎಂ ಪಟೇಲ್, ಬಂಧನಾ ಬ್ಯಾನರ್ಜಿ ಉಪಸ್ಥಿತರಿದ್ದರು. ಪೂರ್ವಭಾವಿಯಾಗಿ ವಾರ್ಷಿಕ ಸಮ್ಮೇಳನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 7/2/2025 ಸಾಯಂಕಾಲ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ಶ್ರೀ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರವರು ಆಗಮಿಸುತ್ತಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ ಮಠ ಕೋಲಾರ ಇವರು ಕೂಡ ಆಗಮಿಸುತ್ತಾರೆ. ಅಲ್ಹಾಜ್ ಡಾಕ್ಟರ್ ಭಕ್ತಿಯಾರ್ ಖಾನ್ ಪಠಾಣ್ ಖಾನ್ ಖಾಯೆ ಗಫಾರಿಯಾ ಕೋಲಾರ ಇವರು ಕೂಡ ಆಗಮಿಸುತ್ತಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಪ್ಪ ಗುಳಪ್ಪ ಪೂಜಾರಿ ಹಳ್ಳದಗೆಣ್ಣೂರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಉದ್ಘಾಟಕರಾಗಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಘನ ಸರ್ಕಾರದ ಸಚಿವರೂ ಆದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ಜಿಯವರು ಕೂಡ ಆಗಮಿಸುತ್ತಾರೆ. ಇನ್ನೊಬ್ಬರು ಮಾಜಿ ಸಚಿವರು, ಆತ್ಮೀಯರೂ ಆದಂಥ ಎಸ್ಆರ್ ಪಾಟೀಲ್ಜಿಯವರು ಕೂಡ ಆಗಮಿಸುತ್ತಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಕೆ ತುಳಸಿಮಾಲ್ ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ ಇವರು ಕೂಡ ಆಗಮಿಸಲಿಕ್ಕೆ ಬಹಳಷ್ಟು ಒಂದು ವಿಶ್ವಾಸ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಅತಿಥಿ ಮಹೋದಯರು, ಗ್ರಾಮದ ಹಿರಿಯರು, ಮುಖಂಡರು, ವಿಶೇಷವಾಗಿ ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಅವತ್ತಿನ ದಿವಸ ಎಲ್ಲ ಪಾಲಕರು ಕೂಡ ಆಗಮಿಸುತ್ತಾರೆ. ಇವರೆಲ್ಲರೂ ಆಗಮಿಸಲಿಕ್ಕೆ ತಮ್ಮದೇ ಹೆಚ್ಚಾದಂಥ ಪಾತ್ರ ಯಾರದು ಇದೆ ಅಂದರೆ ಪತ್ರಿಕಾ ಮಾಧ್ಯಮದವರು. ನೀವು ಪತ್ರಿಕಾ ಮಾಧ್ಯಮದವರು ಸ್ವಲ್ಪ ಸರಿಯಾಗಿ ಸುದ್ದಿ ಮಾಡಿದರೆ ಬಹುತೇಕ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಜನರ ಮೀರಿ ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅನ್ನುವಂಥದ್ದು ಕೂಡ ನನಗೂ ವಿಶ್ವಾಸ ಇದೆ. ಇವತ್ತು ಈಗಾಗಲೇ
ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಆತ್ಮೀಯ ಸಹೋದರಾದಂಥ ಡಾಕ್ಟರ್ ಅಯ್ಯೂಬ್ ಪಠಾಣ್ ಅವರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ನಜೀರ್ ಖಾಜಿ ಅವರು, ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆದಂಥ ಡಾಕ್ಟರ್ ಇಕ್ಬಾಲ್ ಪಟೇಲ್ ಅವರು, ಈ ಪತ್ರಿಕಾ ಮಾಧ್ಯಮದ 7 ವರ್ಷದ ಹಿಂದೆ ನರ್ಸರಿಯಿಂದ ಪ್ರಾರಂಭಿಸಿ ಕೇವಲ 60 ಮಕ್ಕಳು 4 ಜನ ಶಿಕ್ಷಕರೊಂದಿಗೆ ಪ್ರಾರಂಭಿಸಿ ಇವತ್ತು 7ನೇ ವಾರ್ಷಿಕ ಸಮ್ಮೇಳನಕ್ಕೆ 375 ಮಕ್ಕಳು, 13 ಜನ ಶಿಕ್ಷಕಿಯರು, ಅದರ ಜೊತೆಯಲ್ಲಿ ವಾಹನ ಚಾಲಕರು, ಸಿಬ್ಬಂದಿ ವರ್ಗ ಎಲ್ಲರ ಸಹಕಾರ ಮತ್ತು ಎಲ್ಲ ಊರಿನ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಶಾಲೆಯನ್ನು ಪ್ರಾರಂಭವಾಗಿರುತ್ತದೆ. ಇದರ ಉದ್ದೇಶ ಇಷ್ಟೇ, ಕೋಲಾರ ಪಟ್ಟಣದಿಂದ ಕೋಲಾರ ತಾಲೂಕಾಗಿ ಒಂದು ಬೆಳೆಯುವಂಥ ಪಟ್ಟಣದಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ತೆರೀಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೆ ಬಂದು, ಅದು ವಿಶೇಷವಾಗಿ ಬಡವರ ಸಲುವಾಗಿ, ಬಡವರ ಮಕ್ಕಳು ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೋಗಿ ಶಿಕ್ಷಣ ಕಲಿಯೋದು ಭಾಳ ಕಷ್ಟ ಆಗ್ತಿದೆ. ಇದರಿಂದ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಶಿಕ್ಷಣ ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಉದ್ದೇಶಕ್ಕೆ ಬಂದು ಈ ಶಾಲೆಯನ್ನು ವಿಶೇಷವಾಗಿ ಬಡವರ ಶಾಲೆ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ತಾವೆಲ್ಲ ಇವತ್ತಿನ ಕಾಲಮಾನದಲ್ಲಿ ಶಿಕ್ಷಣ ಅಂದರೆ ಒಂದು ಕಮರ್ಷಿಯಲ್ ಆಗಿ ಇವತ್ತು ಹೊಂಟಿದೆ. ಆದರೆ ಪ್ರತಿಯೊಬ್ಬರು ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಿದಾಗ ಖುದ್ದಾಗಿ ಅವರೇ ಕೇಳ್ತಾರೆ, ಇಷ್ಟೊಂದು ಕಡಿಮೆ ಹಣದಲ್ಲಿ ನೀವು ಸಂಸ್ಥೆ ಯಾವ ರೀತಿಯಾಗಿ ನಡೆಸ್ತೀರಿ ಅಂತೇಳಿ. ಆದರೆ ಆಶ್ಚರ್ಯ ಪಡಬಹುದು, ನನಗೆ ಇವತ್ತು ಈ ಶಾಲೆ ಪ್ರಾರಂಭ ಆದ ನಂತರ ಆ ಪಾಲಕರ ಆಶೀರ್ವಾದ ಇರ್ಬೋದು, ಮಕ್ಕಳ ಆಶೀರ್ವಾದ ಇರ್ಬೋದು, ಊರಿನ ಹಿರಿಯರ ಆಶೀರ್ವಾದ ಇರ್ಬೋದು, ಯಾವುದೇ ನನಗೆ ಕೊರತೆ ಆಗಿಲ್ಲ. ನಾನು ಒಂದು ಉತ್ತಮವಾದಂಥ ಶಿಕ್ಷಣ ನೀಡಬೇಕಂತ ಏನು ಒಂದು ಇಚ್ಛೆ ಇಟ್ಕೊಂಡು ನಾನು ಪ್ರಾರಂಭ ಮಾಡಿದ್ದೇನೆ. ಇದರ ಹೆಸರು ಕೂಡ ತಮಗೆ ಈಗಾಗಲೇ ಗೊತ್ತಿದೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು. ಬಡತನದಿಂದ ಬಂದು ಕೊನೆಯದಾಗಿ ತನ್ನ ಶಿಕ್ಷಣ ಮುಗಿಸಿ ಈ ಭಾರತೀಯ ದೇಶದ ಒಂದು ವಿಜ್ಞಾನಿಯಾಗಿ ಹೊರಹೊಮ್ಮಿದಾಗ ನಮ್ಮ ದೇಶ ಶ್ರೀಮಂತ ರಾಷ್ಟ್ರ ಆಗಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಆವತ್ತಿನ ಕಾಲದಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದರು. ಇವತ್ತು ನನಗೂ ಕೂಡ ಭರವಸೆಯಿದೆ, ಈ ಶಾಲೆಯಿಂದ ಕಲಿತಂಥ ಮಕ್ಕಳು ಹೊರಹೊಮ್ಮಿ ಈ ಕೋಲಾರ ಪಟ್ಟಣ ಒಂದಾನು ಒಂದು ದಿನ ದೊಡ್ಡ ಶ್ರೀಮಂತಿಕೆ ಆದಂಥ ಪಟ್ಟಣ ಆಗ್ತಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆವಾದಂಥ ಒಂದು ಘಟ್ಟ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ನಿಮ್ಮ ಜೀವನದಲ್ಲಿ ದಿನಾಲು 2 ರೂಪಾಯಿ ಕೂಲಿ ಮಾಡಿದರೆ 1 ರೂಪಾಯಿ ನಿಮ್ಮ ಹೊಟ್ಟೆಪಾಡಿಗಾಗಿ, 1 ರೂಪಾಯಿ ನಿಮ್ಮ ಶಿಕ್ಷಣಕ್ಕಾಗಿ. ಮಕ್ಕಳಿಗೆ ಆಸ್ತಿ ಮಾಡಿರಿ ಅಂತ ಎಲ್ಲಿಯೂ ಹೇಳಿಲ್ಲ, ಶಿಕ್ಷಣ ಕೊಡ್ರಿ ಅಂತ ಹೇಳಿದರು. ಶಿಕ್ಷಣವೇ ಒಂದು ದೊಡ್ಡ ಪ್ರಮಾಣದ ಆಸ್ತಿ. ಅದರ ಸಲುವಾಗಿ ಈ ಶಿಕ್ಷಣಕ್ಕೆ ಶಕ್ತಿ ಕೊಡುವಂಥವ್ರು ಯಾರಾದರೂ ಇದ್ದರೆ ಈ ಶಿಕ್ಷಣದಲ್ಲಿ ಕಲಿಯುವಂಥ ಮಕ್ಕಳ ಪಾಲಕರು ಈ ಪಟ್ಟಣದ ಗುರು ಹಿರಿಯರು ಅಂತ ನಾನು ಭಾವಿಸಿ 7ನೇ ತಾರೀಕು ಸರಿಯಾದ ಸಮಯಕ್ಕೆ 5 ಗಂಟೆಗೆ ನಾನು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಆದಷ್ಟು ಬೇಗನೆ ಪಾಲಕರಿಗೆ ಮತ್ತು ಬರುವಂಥ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಅವರ ಮನಸ್ಸಿನಲ್ಲಿ ಒಂದು ಉಲ್ಲಾಸ ತರುವಂಥ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಧಿಕ ಮಕ್ಕಳು ಮತ್ತು ಪಾಲಕರು ಮತ್ತು ಗ್ರಾಮದ ಪಟ್ಟಣದ ಜನರು ಸೇರಿ ಅಧಿಕ 2,000ಕ್ಕಿಂತ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ತಾವು
ಪತ್ರಿಕಾ ಮಾಧ್ಯಮದವರು ಸರಿಯಾದ ಸಮಯಕ್ಕೆ ಬಂದು ಈ ಪತ್ರಿಕಾ ಮಾಧ್ಯಮದ ವಾಹಿನಿ ಸುದ್ದಿಯನ್ನು ತಾವು ಮಾಡಲಿಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರವನ್ನು ಹೇಳಿ, ಆದರೆ ಇವತ್ತೇ ಬಂದು ನಾಳೆ ಕೈ ಬಿಡಬೇಡ್ರಿ. ಪೂರ್ತಿ ಆಗುವವರೆಗೂ ಈ ಪತ್ರಿಕಾ ಮಾಧ್ಯಮದ ವಿಷಯಗಳನ್ನು ಪ್ರತಿಯೊಬ್ಬರು ಮನೆ ಮನೆಗೆ ಮುಟ್ಟುವಂಥ ಸುದ್ದಿಗಳನ್ನು ಕೊಟ್ಟು, ಆದರೆ ನಮ್ಮಿಂದ ತಪ್ಪಾದರೆ ತಪ್ಪು ಸುದ್ದಿನೂ ಕೊಡ್ರಿ. ನನ್ನ ಬಗ್ಗೆ, ನನ್ನ ಸಂಸ್ಥೆ ಬಗ್ಗೆ ಒಳ್ಳೆಯದ ಕೊಡ್ರಿ, ಒಂದು ದೊಡ್ಡ ಮಟ್ಟದ ಸುದ್ದಿ ಕೊಡ್ರಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ಆದರೆ ನಮ್ಮಿಂದ ಏನಾದರೂ ತಪ್ಪಾದರೆ ನಿಮ್ಮಿಂದ ತಿದ್ದುಕೊಳ್ಳುವಂಥ ಒಂದು ಸಮಯ ಸಿಕ್ಕಲಿ. ನಾನು ಅದಕ್ಕೂ ಕೂಡ ನಾನು ತಮಗೆ ಕೃತಜ್ಞತೆಗಳನ್ನು ಹೇಳಿ, ಪ್ರತಿಯೊಬ್ಬರೂ ಕೂಡ ಈ ಸಂಸ್ಥೆ ಮೇಲೆ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಉಳಿಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಇನ್ನೊಂದು ಹೇಳುವಂಥ ವಿಷಯ ಇದೆ. ಅದು ಇವತ್ತೂ ಹೇಳ್ತೀನಿ, ನಾಳೆ ಕಾರ್ಯಕ್ರಮದಲ್ಲಿಯೂ ಹೇಳ್ತೀನಿ. ಯಾಕಂದರೆ ಈ ಶಿಕ್ಷಣ ಕಲಿಯುವಂಥ ಮಕ್ಕಳು ನಮ್ಮ ಕೋಲಾರ ಪಟ್ಟಣದಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಭಾಳಷ್ಟು ಬಡ ಮಕ್ಕಳಿದ್ದಾರೆ. ಒಂದೇ ಕಂತಿನಲ್ಲಿ, ಎರಡನೇ ಕಂತಿನಲ್ಲಿ ಅವರಿಗೆ ಹಣ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಬಡ ಮಕ್ಕಳು ಮನಸ್ಸಿನಲ್ಲಿ ಕಲಿಸ್ಬೇಕನ್ನುವಂಥದ್ದು ಭಾಳಷ್ಟು ಇಚ್ಛೆ ಇದೆ. ಆದರೆ ದುಡ್ಡಿನ ಕೊರತೆ ಬಂದಾಗ ಸ್ವಲ್ಪ ಎಲ್ಲರಿಗೂ ತೊಂದರೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮೊನ್ನೆ ತೆಗೆದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಂಘದ ಒಂದು ಬ್ಯಾಂಕಿನಲ್ಲಿ ಆ ಮಕ್ಕಳಿಗೆ, ಆ ಪಾಲಕರಿಗೆ ಸಲುವಾಗಿ 8ರಿಂದ 10 ಕಂತವರೆಗೆ ಈ ಶಾಲೆಯಲ್ಲಿ ಹಣ ತುಂಬಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂಸ್ಥೆ ಮುಖಾಂತರ, ಈ ಸಂಸ್ಥೆಯ ಅಧ್ಯಕ್ಷನಾಗಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ಈ ಮಾತನಾಡಿದ ಮಾತಿನಲ್ಲಿ ಏನಾದರೂ ತಪ್ಪು ಆದರೂ ಕೂಡ ತಿದ್ದಿ ತಾವು ಒಳ್ಳೆಯ ರೀತಿಯಿಂದ ಒಂದು ಸುದ್ದಿ ಕೊಡ್ತೀರಿ ಅಂತೇಳಿ ತಮ್ಮ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಜೈ ಹಿಂದ್, ಜೈ ಭಾರತ್. ಆ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆ ಬೇಕಾಗುತ್ತದೆ. ಆ ವೇದಿಕೆ ಹೆಸರೇ ವಾರ್ಷಿಕ ಸ್ನೇಹ ಸಮ್ಮೇಳನ. ವಾರ್ಷಿಕ ಸಮ್ಮೇಳನ ಅಂತ ಹೇಳ್ತಾರೆ. ಅದೇ ಥರವಾಗಿ ಈ ಕೋಲಾರ ಪಟ್ಟಣದ ಐರನ್ ಫೀಸ್ಟ್ ಎಜುಕೇಷನ್ ಅಸೋಸಿಯೇಷನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆ ಈ ಸಂಸ್ಥೆಯ ಅಧ್ಯಕ್ಷರಾದ ಅದಾದ ಉಸ್ಮಾನ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಶಾಲೆಯ ವಾರ್ಷಿಕ ಸಮ್ಮೇಳನವು ಕೂಡ ಇದೇ ದಿನಾಂಕ 7/2/2025 ಶನಿವಾರ ಸಾಯಂಕಾಲ 5 ಗಂಟೆಗೆ ಜರುಗಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಶಿಕ್ಷಣ ಸಂಸ್ಥೆಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಬಹುಶಃ ಇದು 7ನೇ ವಾರ್ಷಿಕ ಸಮ್ಮೇಳನ. ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭವಾಗಿ 7 ವರ್ಷ ಕಳೆದು ಈ ನಾಳೆ 7ನೇ ತಾರೀಕಿಗೆ ಆಗುವ ಕಾರ್ಯಕ್ರಮ 7ನೇ ವಾರ್ಷಿಕ ಸಮ್ಮೇಳನ. ಈ ಕಾರ್ಯಕ್ರಮ ಹಲವಾರು ಸರ್ವಧರ್ಮೀಯರ ಧರ್ಮಗುರುಗಳ ಸಾನ್ನಿಧ್ಯದಲ್ಲಿ ಜರುಗುವುದು. ಈ ಕಾರ್ಯಕ್ರಮ ಈ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಲ್ಹಾಜ್ ಉಸ್ಮಾನ್ ಪಟೇಲ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಜರುಗುವುದು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದವರು ಆಗಮಿಸುತ್ತಿದ್ದಾರೆ. ಅದೇ ಥರವಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭವಾಗುವುದು. ಸನ್ಮಾನ್ಯ ಶ್ರೀ SR ಪಾಟೀಲ್ ಇವರ ಅಮೃತಾಸ್ತ್ರದಿಂದ ಜ್ಯೋತಿ ಬೆಳಗಿಸಲಾಗುವುದು. ಮುಖ್ಯ ಅತಿಥಿಯಾಗಿ ಶ್ರೀಯುತ ಪ್ರೊಫೆಸರ್ BK ತುಳಸಿಮಾಲ್ ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರು ಆಗಮಿಸುತ್ತಿದ್ದಾರೆ. ಮತ್ತು ಹಿರಿಯರಾದ ಸನ್ಮಾನ್ಯ ಶ್ರೀ SR ಮೇಲ್ನಾಡ್, ಅತಿಥಿಗಳಾದ ತಮ್ಮೂರಿನವರಾದ ಸನ್ಮಾನ್ಯ ಶ್ರೀ KS ದೇಸಾಯಿ, RV ಪಕಾಲಿ, SB ಪತಂಗಿ, ವಿನೀತ್ ಕುಮಾರ್ ದೇಸಾಯಿ, TGI ಗೋಡ್ಯಾರ್, ನಿಂಗನಗೌಡ ಪಾಟೀಲ್ ನಾಗರ್ದಿನಿ, BA ಪಾಟೀಲ್, SK ಇನಾಮದಾರ್, ಕುಮಾರಗೌಡ ಪಾಟೀಲ್, CC ಪಾಟೀಲ್ ಮಸೂತಿ, CS ಗಿಡಬ್ಗೋಳ್, BS ನಿಗ್ನೂರ್, ಮಲ್ಲಣ್ಣ ದೇಸಾಯಿ, CM ಗಣಕುಮಾರ್, ಆಯನ್ ತಹಸೀಲ್ದಾರ್, PK ಗಿರ್ಗಾವಿ, ಡೋಂಗರಿ ಸಾಬ್ ಗಿರ್ಗಾವಿ, ದುಂಡಪ್ಪ ಬನಾಗವಂಡ್, ಅಲ್ಲಾಬಕ್ಷ್ ಬಿಜಾಪುರ್, ದಸ್ಗೀರ್ ಕಾಕಂಡ್ಕಿ, ನಬಿ ಸಾಬ್ ಬನ್ಯಾಲ್, ಬಾಬು ಸಾಬ್ ಕೂಡ್ಗಿ, ಹಸನ್ ಸಾಬ್ ಚೌಧರಿ, ಮೋದಿನ್ ಪಟೇಲ್ ಖಾರ್ನವಾರ್, ಶಮನ್ ಸಾಬ್ ಮುಳವಾಡ್, MC ಪಾಟೀಲ್, ಡಾಕ್ಟರ್ ಬಸವರಾಜ್ ಬಿರಾದಾರ್, ಎಲ್ಲ ಗಣ್ಯ ಮಾನ್ಯವರು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಗಿದೆ. ಅವರು ಕೂಡ ಈ ಕಾರ್ಯಕ್ರಮ ಇವರ ಅತಿಥಿಗಳಲ್ಲಿ ನೆರವೇರಿಸಲಾಗುವುದು. ಮತ್ತು ಈ ಮಕ್ಕಳ ಪ್ರತಿಭೆಯನ್ನು ಮಕ್ಕಳ ತಂದೆ ತಾಯಂದರಿಗೆ ಯಾರು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಪ್ಪ ಅಂದರೆ
ಈ ಮಕ್ಕಳ ಪ್ರತಿಭೆಯನ್ನು ಕಂಡು ಇವರಿಗೆ ಪ್ರೋತ್ಸಾಹಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಹೀಗಾಗಿ ಮಾತ್ರ ಅಲ್ಲ, ಈ ಮಕ್ಕಳಿಂದ ಏನಾದರೂ ಒಂದು ಸಮಾಜಕ್ಕೆ ಮೆಸೇಜ್ ಹೋಗಲಿ ಅನ್ನುವಂಥ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುತ್ತದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಾರ ದಾರಿಯೇ ದೀಪ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಾರ ದಾರಿ ದೀಪ. ಕಳೆದ ವರ್ಷ ಬಹುಶಃ ಹಳೆ ಬೀರು ಹೊಸ ಚಿಗುರು ಅನ್ನುವಂಥ ಒಂದು ಅಥೆಂಟಿಕ್ ಮೇಲೆ ಕಾರ್ಯಕ್ರಮ ಆಗಿತ್ತು. ಈ ಸಲ ದಾರಿ ದೀಪ ಅನ್ನುವಂಥ ಇದರ ಮೇಲೆ ಒಂದು ಕಾರ್ಯಕ್ರಮ ನೆರವೇರಿಸಲಾಗುವುದು. ಕಾರಣ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಈ ಪತ್ರಿಕಾ ಪ್ರಕಟಣೆಯ ಮುಖಾಂತರ ಈ ಶಾಲೆಯಲ್ಲಿ ಕಲಿಯುತ್ತರ ಮಕ್ಕಳ ತಂದೆ ತಾಯಿಯಂದರಿಗೆ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿಸಿಕೊಡುವುದೆಂದರೆ ತಮ್ಮ ಏನಾದರೂ ಅಡಚಣೆಗಳನ್ನು ಇಟ್ಟರೆ ಬದಿಗೆಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತಂದು ಏನಾದರೂ ಒಂದು ಮೆಸೇಜ್ ಅಂತ ತೆಗೆದುಕೊಂಡು ಹೋಗಬೇಕೆಂದು ನಾನು ವಿನಂತಿಸುತ್ತೇನೆ. ಧನ್ಯವಾದ. ಪರಮ ಪೂಜ್ಯ ಶ್ರೀ ಶ್ರೀ ಕಲ್ಲಿನಾಥ್ ದೇವರು ಮತ್ತೋರ ನಮ್ಮ ಪಟ್ಟಣರಾದ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಕೈಲಾಸನಾಥ ಮಹಾಸ್ವಾಮಿಗಳು ಸೇರುವಂತ ಮಠ ಕೋಲಾರ್, ಮತ್ತೊಬ್ಬರು ಪೂಜ್ಯರಾದ ಖಾನ್ಕಾಯಿ ಗಫಾರಿಯಾದ ಪೀಠಾಧಿಪತಿಗಳಾದ ಅಲ್ಹಾಜ್ ಡಾಕ್ಟರ್ ಬಕ್ತಿಯಾರ್ ಖಾನ್ ಪಠಾಣ್, ಮತ್ತೊಬ್ಬ ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಣ್ಣ ಗೋ ಪೂಜಾರಿ ಹಳ್ಳದ್ಗೆನೂರ್, ಈ 4 ಸರ್ವಧರ್ಮೀಯರ ಧಾರ್ಮಿಕ ಪಂಡಿತರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಾಗುವುದು. हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें। आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं। ख्वाह वो मनपसंद शादी का मसला हो, शौहर का किसी गैर औरत के साथ चक्कर हो, या काले जादू के मामले से आप परेशान हैं, या शौहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हों, किसी शख्स से शादी की तलब रखते हों, शौहर और बीवी में अनबन होती हो, कारोबार का मसला हो, या वीजे का मसला हो, कोर्ट कचहरी का मसला हो, जमीनों का मसला हो, या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन, चुड़ैल, शैतान से छुटकारा पाए और दम्मा, कामुनी, ईसूब, पेट दर्द, लेडीज की हर प्रॉब्लम का इलाज, आपके हर समस्या का होगा समाधान। परेशानी कोई भी हो अब होगी जड़ से खत्म। हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल, फर्स्ट गेट, बस स्टॉप, इब्राहिम रोजा बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841।